ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಹೇಳ್ತೀನಿ. ಮತ್ತು ಇವತ್ತಿನ ವ್ಲಾಗನ್ನು ಶುರು ಮಾಡೋಣ ಬನ್ನಿ. ಹಾಗೆ ಸ್ವಲ್ಪ ಹೊತ್ತು ಗ್ಯಾಲರಿಯಲ್ಲಿ ನಿಂತ್ಕೊಂಡಿದ್ದು ಬಿಸಿಲು ಕಾಯಿಸ್ತಾ ರೀ. ಮತ್ತು ಸ್ವಲ್ಪ ಹೊತ್ತು ಇಲ್ಲಿ ಬಂದು ಮತ್ತು ಬೆಳಗಿನ ಟೈಮ್ ಎಲ್ಲ ಮತ್ತು ಇದು ಬಾಗಿಲು ಮುಂದೆ ಎಲ್ಲ ಕಸ ಗುಡಿಸ್ಬೇಕ್ರಿ. ಮತ್ತೆಲ್ಲ ನೀರೆಲ್ಲ ಹಾಕಿ ಸ್ವಲ್ಪ ತೊಳೆದು ಬಾಗಿಲಿಗೆ ಕುಂಕುಮ ಅರಿಶಿನ ಎಲ್ಲ ಹಚ್ಬಿಟ್ಟು ರಂಗೋಲಿ ಹಾಕ್ತಾಯಿದ್ದೇನೆ ನೋಡಿರಿ ನಾನು. ರಂಗೋಲಿ ಅಂದರೆ ನಾನು ಅಷ್ಟೇನು ನನಗೆ ಚಲೋ ತಂಗೆ ಬರಂಗಿಲ್ಲ ಅಂತ ಮೊದಲೇ ಹೇಳೇನಿ ರೀ. ಆದರೂ ಸಿಂಪಲಾಗಿ ಒಂದು ರಂಗೋಲಿ ಹಾಕ್ತೀನಿ. ಎಲ್ಲಾರ್ದು ಬ್ರೇಕ್ಫಾಸ್ಟ್ ಆಯ್ತು ಅಂತ ತಿಳ್ಕೊಂಡಿದ್ದೀನಿ ರೀ. ಬೆಳಗ್ಗೆದ್ದು ನಾ ಇನ್ಮೇಲೆ ಹೋಗಿ ಮಾಡ್ಬೇಕ್ರಿ ಬ್ರೇಕ್ಫಾಸ್ಟ್. ಇದೆಲ್ಲ ಮುಗಿಸ್ಬಿಟ್ಟು ಹೋಗಿ ಮಾಡ್ತೀನಿ ರೀ. ಎಲ್ಲ ಸ್ವಲ್ಪ ಬೆಳಗ್ಗೆದೆಲ್ಲ ಮುಗಿಬೇಕಲ್ರಿ. ಇದೆಲ್ಲ ಬಾಗಿಲು ಮುಂದಿದ್ದೆಲ್ಲ ಕಸ ನೆಲ ರಂಗೋಲಿ ಅದೆಲ್ಲ ಮುಗಿಸಿ ಈಗ ಅಡುಗೆ ಮನೆಗೆ ಹೋಗ್ತೀನಿ ನೋಡಿರಿ. ಈಗ ಅಡುಗೆ ಮನೆಗೆ ಹೋಗ್ಬಿಟ್ಟು ಮತ್ತು ನಂಗೆ ಬೆಳಗ್ಗೆ ಬಿಸಿನೀರು ಕುಡಿಯೋದು ಇರ್ತೈತಲ್ರಿ, ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೆ ನೋಡಿರಿ ನೀರೆಲ್ಲ. ಅದು ರೂಢಿ ಆಗಿಬಿಟ್ಟಿದ್ರಿ. ಬೆಳಗ್ಗೆದ್ದು ಸ್ವಲ್ಪ ಬಿಸಿನೀರು ಕುಡ್ದಾಗನೇ ಸ್ವಲ್ಪ ಸಮಾಧಾನ ಆಗ್ತದೆ. ಮುಂದಿನ ಕೆಲಸ ಎಲ್ಲ ಸರಿ ಹೋಗ್ತದೆ ರೀ ಬಿಸಿನೀರು ಕುಡಿದ್ಮೇಲೆ. ಯಾಕಂದರೆ ಹೆಲ್ತ್ ಚಲೋ ಇಟ್ಕೊಳ್ತಿದ್ದಲ್ರಿ. ಸ್ವಲ್ಪ ನೀರು ಕುಡಿದ್ರೆ ಅದಕ್ಕೆ ನೀರೆಲ್ಲ ಸ್ವಲ್ಪ ಇದ್ರೊಳಗೆ ತೊಗೊಳ್ತಾ ಇದ್ದೇನೆ ರೀ. ಚರಿಗೆಯೊಳಗೆಲ್ಲ ನೀರು ಹಾಕ್ಕೊಂಡು ಕುಡಿಲಿಕ್ಕಂತ ರೆಡಿ ಮಾಡ್ಕೊಳ್ತಾ ಇದ್ದೇನೆ ರೀ ಈಗ. ಮತ್ತು ಹಾಗೆ ಎದ್ದು ಸ್ವಲ್ಪ ಮತ್ತು ನೋಡಿರಿ ಬಿಸಿನೀರು ಸ್ವಲ್ಪ ಕುಡಿತಾ ಇದ್ದೀನಿ ಈಗ. ಬಿಸಿನೀರು ಒಂದು ಲೋಟ ಕುಡಿದು ಆಮೇಲೆ ಮತ್ತು ನಾನು ನೆಕ್ಸ್ಟ್ ನಾನು ಮುಂದಿನ ಕೆಲಸ ಅಂದರೆ ಇದೆಲ್ಲ ಸೋಫಾ ಎಲ್ಲ ಸ್ವಲ್ಪ ಕವರೆಲ್ಲ ಇದು ಆಗಿತ್ತು, ಭಾಳ ಹೊಲಸಾಗಿತ್ತು ರೀ. ಅದನ್ನೆಲ್ಲ ಸ್ವಲ್ಪ ಎಲ್ಲ ಧೂಳ ಎಲ್ಲ ಕೊಡಿವಿ ಅದನ್ನೆಲ್ಲ ಕ್ಲೀನಾಗಿ ಜಾಡಿ ಹಾಸ್ಬೇಕಂತ ಇಲ್ಲಿ ಇದನ್ನು ಕ್ಲೀನ್ ಮಾಡ್ತಾಯಿದ್ದೇನೆ ನೋಡಿರಿ. ಭಾಳ ಧೂಳು ಬೀಳ್ತೈತೆ ರೀ. ಎಷ್ಟು ಕ್ಲೀನ್ ಮಾಡಿಟ್ರು ಮತ್ತು ಅದು ಇದು ಬೀಳ್ತಾನೆ ಇರುತ್ತೆ. ಅದಕ್ಕೆ ಸ್ವಲ್ಪ ಅದನ್ನೆಲ್ಲ ಕ್ಲೀನ್ ಮಾಡಿ ಸೋಫಾ ಎಲ್ಲ ಹೊಂದಿಸಿ ಸರಿಯಾಗಿ ನೀಟಾಗಿ ಇಡ್ತಾಯಿದ್ದೇನೆ ನೋಡಿರಿ. ದಿನಕ್ಕೆ ಒಂದು ಸಾರಿ ಆದರೂ ಮಾಡ್ತಾನೆ ಇರ್ಬೇಕು ನೋಡಿರಿ. ಇದು ಕ್ಲೀನ್ ಬೆಳಗ್ಗೆ ಎದ್ದ ತಕ್ಷಣ ಎಲ್ಲ ಸ್ವಲ್ಪ ಎಲ್ಲ ಕ್ಲೀನ್ ಕಾಣಿಸ್ತೈತೆ ರೀ. ಏನಾದರೂ ಸ್ವಲ್ಪ ಬಿಟ್ವಿ ಅಂದ್ರೆ ಭಾಳ ಇದು ಕಾಣಿಸ್ತೈತೆ ರೀ ಮನೆ ಎಲ್ಲ. ಅದಕ್ಕೆ ಸ್ವಲ್ಪ ಮೇಲಿನ ಮೇಲೆ ಎಲ್ಲ ಅದು ಎಲ್ಲ ಕ್ಲೀನ್ ಮಾಡ್ಕೊಂಡು ನೋಡ್ತಾ ಇರ್ಬೇಕು ರೀ ಎಲ್ಲ. ನೋಡಿರಿ ಸೋಫಾ ಎಲ್ಲ ಕ್ಲೀನ್ ಆಯ್ತು, ನೀಟಾಗಿಟ್ಟೆ. ಮತ್ತು ನಾನು ನೆಕ್ಸ್ಟ್ ಹೊರಗೆ ಹೋಗ್ಬೇಕಂತ ರೆಡಿಯಾಗಿದ್ದೀನಿ ನೋಡಿರಿ. ಎಲ್ಲ ಮುಗಿಸ್ಕೊಂಡು ಕೆಲಸ ನೋಡಿರಿ. ನನ್ನ ಸೀರೆ ಲುಕ್ ಹೆಂಗೆ ಕಾಣ್ತಿದೆ ಅಂತ ನೋಡಿ ಹೇಳ್ರಿ. ಇವತ್ತು ಸ್ವಲ್ಪ ಹೊರಗಡೆ ಹೊಂಟೀನಿ ರೀ. ಹೋಗ್ಕೊಂಡು ಬನ್ನಿರಿ ಎಲ್ಲಿ ಹೊಂಟೀನಿ ಅಂತ ಹೇಳ್ತೀನಿ. ಇಲ್ಲಿ ನೋಡಿರಿ ಬಸ್ ಸ್ಟಾಪಲ್ಲಿ ಕಾಯ್ತಾ ಇದ್ದೀವಿ ನಾವು. ಬಸ್ ಬಂತು. ಬಸ್ ಹತ್ಕೊಂಡು ಇವತ್ತು ಶಿವನ ದೇವಸ್ಥಾನಕ್ಕೆ ಹೋಗಿದ್ದೀವಿ. ಇದು ಕಪಿಲೇಶ್ವರ ಟೆಂಪಲ್ ಅಂತ ಹೇಳ್ತಾರೆ ರೀ. ಇದು ಭಾಳ ಪ್ರಸಿದ್ಧಿ ಇದೆ ರೀ ಇದು. ಮತ್ತು ತುಂಬ ದೇವ್ರದ ಶಕ್ತಿ ಭಾಳ ಇದೆ ರೀ ಇಲ್ಲಿ. ನಾನು ಯಾವಾಗಲೂ ತುಂಬ ನಂಬಿರೋ ದೇವ್ರಂದ್ರೆ ಇದು ಶಿವನ ದೇವಸ್ಥಾನ ಒಂದ್ರಿ. ನಮ್ಮ ಹಸ್ಬೆಂಡ್ ತಿರ್ಕೊಂಡ್ಮೇಲೆ ನನಗೇನು ಕಷ್ಟ ಸುಖ ಏನು ಬರ್ತದೆ ಎಲ್ಲ ನಾನು ಈ ದೇವ್ರ ಹತ್ರನೇ ಬಂದು ಹೇಳ್ಕೊಳ್ತೀನಿ ರೀ. ಯಾಕಂದರೆ ಈ ದೇವ್ರ ಪವಾಡ ಅಷ್ಟೇ ನನಗೆ ನನ್ನ ಜೀವನದಲ್ಲಿ ನಡೆದಿದೆ ರೀ. ಏನೇ ಬಂದರೂ ನನಗೆ ದೇವ್ರು ನನ್ನ ಜೊತೆ ನಿಂತ್ಕೊಂಡು ನನಗೆಲ್ಲ ನನ್ನ ಜೀವನದೆಲ್ಲ ನಾನು ಸಾಧಿಸೋಂಗೆ ಮಾಡಿಕೊಟ್ಟಿದ್ದಾನೆ ರೀ. ಅದಕ್ಕೆ ನನಗೆ ಇವತ್ತಿನ ಲೈಫಲ್ಲಿ ಏನೇ ಬಂದ್ರೂ ಫಸ್ಟ್ ನಾ ದೇವ್ರ ಹತ್ರನೂ ಹೋಗಿ ಹೇಳ್ತೀನಿ ರೀ. ದೇವ್ರ ಆಶೀರ್ವಾದ ತೊಗೊಂಡ್ಮೇಲೆ ನೆಕ್ಸ್ಟ್ ನಾ ಮುಂದೆ ಕೆಲಸ ಕೈ ಹಾಕ್ತೀನಿ ನೋಡಿರಿ. ದೇವ್ರಿಗೆ ತಂದ ಹೂವು ಹಣ್ಣು ಎಲ್ಲ ದೇವ್ರಿಗೆ ಕೊಟ್ಟಿವ್ರಿ. ಎಲ್ಲ ದರ್ಶನ ಮಾಡ್ಕೊಂಡು ಮತ್ತೆ ವಾಪಸ್ ಬಂದು ಇಲ್ಲಿ ದೇವ್ರ ಗುಡಿ ಸುತ್ತ ಹಾಕಾಕತ್ತೀನಿ ನೋಡಿರಿ. ನಾನು ಗುಡಿ ಸುತ್ತ ಹಾಕ್ಕೊಂಡು ದೇವಸ್ಥಾನದಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡಿವ್ರಿ ನಾವು.
ಇಲ್ಲಿ ಶಿವಲಿಂಗದ ಮೇಲೆ ನೀರು ಹಾಕ್ತಾರೆ ನೋಡ್ರಿ ಎಲ್ಲರೂ. ನಾವು ಪ್ರತಿ ಸಾರಿ ಹೋದಾಗೂ ಶಿವಲಿಂಗದ ಮೇಲೆ ನೀರು ಹಾಕಿ ಓಂ ನಮಃ ಶಿವಾಯ ಅಂತ ಹೇಳ್ತಿರ್ತೀನಿ. ಯಾಕಂದರೆ ಶಿವ ಯಾವಾಗಲೂ ತಂಪಾಗಿ ಇರಲಿ ಅನ್ನೋ ಸಲುವಾಗಿ ನೀರು ಹಾಕ್ತಾರಂತ ಹೇಳ್ತಾರಂತ ಕೇಳಿದ್ದೀನಿ ರೀ ನಾನು. ನೋಡಿಲ್ಲ ನೀರು ಹಾಕ್ತಾಯಿದ್ದೀನಿ. ಈ ದಿವಸ ಏನೋ ಭಾಳ ರಶ್ ಇತ್ತು ನೋಡ್ರಿ ಇವತ್ತು. ಅಲ್ಲಿ ಮಟ್ಟ ರೆಸ್ಟ್ ಮಾಡತ್ತವ ರೆಸ್ಟ್ ಅಲ್ಲಿ ಹಂಗೆ ಇಲ್ಲಿ ಈ ದೇವಸ್ಥಾನ ದೊಡ್ಡ ದೇವಸ್ಥಾನಕ್ಕೆ ಬಂದರೆ ಇಲ್ಲೆಲ್ಲ ದೇವ್ರಿಗೆ ದರ್ಶನ ಆಗ್ತಿದೆ ನೋಡ್ರಿ. ಎಲ್ಲ ಪ್ರತಿಯೊಂದು ದೇವ್ರಿಗೆ ದತ್ತಾತ್ರೇಯ ಇದೆ ರೀ, ಗಣಪತಿ ಇದೆ ರೀ, ವೀರಭದ್ರ ಸ್ವಾಮಿ ಇದ್ದಾನೆ, ಕಾಳಭೈರವ ಇದೆ, ಸಾಯಿಬಾಬಾ ಇದೆ ರೀ, ಆಮೇಲೆ ನಾರಾಯಣ ದೇವಸ್ಥಾನ ಇದೆ. ಆಮೇಲೆ ಇದು ನೋಡ್ರಿ ದೇವಿ ರೇಣುಕಾದೇವಿ ಹಾಗೂ ಜಮದಗ್ನಿಯವರ ಮಗ ನೋಡ್ರಿ ಪರಶುರಾಮ. ಇದು ಒಂದು ದೊಡ್ಡ ಮೂರ್ತಿ ಇದೆ ರೀ. ಎಲ್ಲ ದೇವರದ ದರ್ಶನ ಇಲ್ಲೇ ಆಗ್ತಿತ್ತು ನೋಡ್ರಿ. ಇಲ್ಲಿ ಒಂದು ಸಾರಿ ಹೋದ್ರೆ ನಾವು ತುಂಬ ದೊಡ್ಡ ದೇವಸ್ಥಾನ ಇದೆ ರೀ ಇದು. ಇಲ್ಲಿ ಹೋದ್ರೆ ನಾವು ಮನೆಗೆ ಬರೋಕ್ಕೆ ಮನಸ್ಸು ಬರಲ್ಲ, ಅಷ್ಟು ಮನಸ್ಸು ಖುಷಿಯಾಗಿ ಶಾಂತವಾಗಿರ್ತೈತಿ ದೇವರ ಸನ್ನಿಧಾನದಲ್ಲಿ. ನನಗಂತೂ ತುಂಬ ಇಷ್ಟ ಆಗ್ತದೆ ರೀ ದೇವಸ್ಥಾನಕ್ಕೆ ಹೋಗ್ತಾನೆ ಇರ್ತೀನಿ ನಾನು ಯಾವಾಗಲೂ. ಇಲ್ಲಿ ನೀರಲ್ಲಿ ಹೆಂಗೆ ಕಲರ್ ಫಿಶ್ಗಳನ್ನ ಬಿಟ್ಟಿದ್ದಾರೆ ನೋಡ್ರಿ. ನೋಡೋಕೆ ಎಷ್ಟು ಚೆನ್ನಾಗಿ ಕಾಣ್ತದೆ, ತುಂಬ ಚೆನ್ನಾಗಿ ಕಾಣಿಸ್ತದೆ ನೋಡ್ರಿ. ಎಷ್ಟು ಒಂದೊಂದು ಫಿಶ್ಗಳು ಕಲರ್ ಫಿಶ್ಗಳು ತುಂಬ ಚೆನ್ನಾಗಿ ಕಾಣಿಸ್ತದೆ. ದೇವ್ರ ದರ್ಶನ ಮಾಡ್ಕೊಂಡ್ರೆ ಹೊಟ್ಟೆ ಹಸಿವು ಆಗ್ತಾಯಿದ್ರಿ, ಅದಕ್ಕೆ ಇಲ್ಲಿ ತಿನಿಸು ಕಟ್ಟೆ ಅಂತ ಇದೆ ರೀ. ಇಲ್ಲಿ ಬಂದು ಸ್ವಲ್ಪ ಏನಾದರೂ ಟಿಫಿನ್ ಮಾಡ್ಕೊಂಡು ಹೋಗೋಣ ಅಂತ ಇಲ್ಲಿ ಬಂದೀವಿ. ಆಲ್ರೆಡಿ ಭಾಳ ಲೇಟ್ ಆಗಿತ್ತು ರೀ ನಮ್ದು. ಮನೆಗೆ ಹೋಗಿ ಮತ್ತು ಮಾಡೋದು ಟೈಮ್ ಆಗ್ತದಂತ ಇಲ್ಲೇ ಬಂದು ಕುಂತ್ಕೊಂಡಿವ್ರಿ. ಮತ್ತು ಮಗಳು ಆರ್ಡ್ರ್ ಮಾಡಿ ತೊಗೊಂಡು ಬರ್ಲಿಕ್ಕತ್ತಿದ್ಲು ರೀ. ಇದ್ರ ಸ್ವಲ್ಪ ವೇಟ್ ಮಾಡಾಕತ್ತಿದ್ವಿ. ಅವಳು ದಾವಣಗೆರೆ ಬೆಣ್ಣೆ ದೋಸೆ ತಿನ್ನೋಣ ಮಮ್ಮಿ ಅಂಥೇಳಿ ಅದನ್ನೇ ಆರ್ಡ್ರ್ ಮಾಡಿದ್ಲು. ಅದನ್ನೇ ತೊಗೊಂಡು ಬರ್ತಾಯಿದ್ದಾಳೆ ನೋಡ್ರಿ. ತೊಗೊಂಡು ಬಂದ್ಲು ಮತ್ತು ಅದೇ ಬೆಣ್ಣೆ ದೋಸೆ ತಿಂದೀವ್ರಿ ಇಬ್ಬರು. ತಿಂದು ಮತ್ತು ಸ್ವಲ್ಪ ಟೀ ಕುಡ್ದೀವ್ರಿ. ಟೀ ಕುಡಿದು ಮತ್ತು ಆಮೇಲೆ ಮನೆಗೆ ಬಂದ್ವಿ ನೋಡ್ರಿ. ಬೆಣ್ಣೆ ದೋಸೆ ಭಾಳ ಟೇಸ್ಟಿಯಾಗಿ ಇರ್ತದೆ ರೀ. ಅದಕ್ಕೆ ಎಲ್ಲಿ ಹೋದಾಗ ಬೆಣ್ಣೆ ದೋಸೆನೇ ತಿಂದು ಸ್ವಲ್ಪ ಟೀ ಕುಡಿದು ಆಮೇಲೆ ಮನೆ ಕಡೆ ಬರ್ತೀವಿ. ಫ್ರೆಂಡ್ಸ್ ನೋಡ್ರಿ, ಬೆಳಗ್ಗೆ ಹೋಗಿದ್ವಿ ನಾವು ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಬರಬೇಕಾದ್ರೆ ಈ ಸ್ವಲ್ಪ ಮಧ್ಯಾಹ್ನ ಐತ್ರಿ. ಅದಕ್ಕೆ ಬೆಳಗ್ಗೆ ಏನು ಟಿಫಿನ್ ಮಾಡಿ ಹೋಗಿರಲಿಲ್ಲ ಅಂತ ಹೊರಗಡೆನೇ ಹೋಗಿ ಸ್ವಲ್ಪ ಟಿಫಿನ್ ಎಲ್ಲ ಮಾಡ್ಕೊಂಡು ಬಂದೀವ್ರಿ. ಮತ್ತು ಇಲ್ಲಿಗೆ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ ರೀ. ಮತ್ತು ಮುಂದಿನ ವ್ಲಾಗ್ದಲ್ಲಿ ನಿಮ್ಗೆ ಸಿಗ್ತೀನಿ. ಯಾರ ನನ್ನ ವಿಡಿಯೋ ಎಲ್ಲ ನೋಡ್ತಾ ಇದ್ದೀರಲ್ಲ ವಿಡಿಯೋಸ್ ಅದೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಕೇಳ್ಕೊತೀನಿ. ಹಾಗೆ ಲೈಕ್ ಮಾಡಿರಿ. ಟಿಲ್ ದೆನ್ ಬಾಯ್ ಬಾಯ್.